ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯ್ದು ಪಲ್ಯ ಸಾಂಬಾರು ಎಲ್ಲ ಮಾಡಿ ತೋರಿಸಿದ್ದೀನಿ. ಬೆಂಡೆಕಾಯಿ ಚಟ್ನಿ ಮಾಡ್ತೀನಿ ನೋಡಿ. ಬೆಂಡೆಕಾಯಿ ಚಟ್ನಿ ಅಂದ್ರೆ ಬೆಂಡೆಕಾಯಿ ಭರ್ತಾನೋ ಅಂತಾರೆ, ಚಟ್ನಿನೋ ಅಂತಾರೆ. ಇವಾಗ ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು: ಒಂದು 1/4 kg ಬೆಂಡೆಕಾಯಿ, ಒಂದು 2-3 ಸ್ಪೂನಷ್ಟು ಕಡಲೆಬೀಜ, ಒಂದು 2 ಟೊಮೊಟೊ, ಒಂದು 4-5 ಪಳಕ್ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನೆಲ್ಲ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ನೀಟಾಗಿ ನಾನು ಬೆಂಡೆಕಾಯಿ 2 ಸತಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇನ್ನೂ ನೀರೆಲ್ಲ ಐತಿ. ಇದೆಲ್ಲ ನೀರು ಸೋರಿಸ್ಕೊಂಡು ನೀಟಾಗಿ ಇದನ್ನು ಹಿಂದೆ ಮುಂದೆ ತುಂಬೆಲ್ಲ ತೆಗೆದುಬಿಟ್ಟು ಒಂದು ದೊಡ್ಡ ದೊಡ್ಡ ಪೀಸ್ಗಳು ಥರ ಮಾಡ್ಕೊಂಬಿಟ್ಟು ನಾವು ಇದನ್ನು ಹುರ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಚಟ್ನಿ ನೀವು 2-3 ದಿವಸ ಮಾಡಿ ಇಟ್ಕೊಂಡ್ರು ಏನೂ ಆಗೋಲ್ಲ. ಬಾಕ್ಸ್ಗಳಿಗೆಲ್ಲ ಹಾಕ್ಕೊಳ್ಳೋಕೆ ತುಂಬ ಈಜಿ ಇರುತ್ತೆ. ಬೆಳಗ್ಗೆ ಎದ್ದು ಪಲ್ಯ ಮಾಡೋ ಅವಶ್ಯಕತೆ ಇರೋಲ್ಲ. ಈ ಥರ ಬೆಂಡೆಕಾಯಿ ಒಂದು ಭರ್ತಾನೋ ಚಟ್ನಿನೋ ಏನೋ ಒಂದು ಅಂತೀವಿ ನಾವು, ಆ ಥರ ನೀವು ಮಾಡಿ ಇಟ್ಕೋಬೋದು. ಈ ಥರ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಇವನ್ನ ಹುರಿಬೇಕು ನೋಡಿ. ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಹುರಿಯೋಣ, ಬನ್ನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಗೆ ನಾನು ಬೆಂಡೆಕಾಯಿ ಹಾಕ್ಬಿಟ್ಟು ಹುರಿತಾಯಿದ್ದೀನಿ. ಒಂದು 2 ನಿಮಿಷ ಇದನ್ನು ಹುರ್ಕೊಂಡ್ಬಿಟ್ಟು ಆಮೇಲೆ ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಕಿಬಿಟ್ಟು ಚಿಲ್ಲಿ ಪೌಡ್ರ್ ಹಾಕಿಬಿಟ್ಟು ಇದೆಲ್ಲ ಸೂಪರಾಗಿರುತ್ತೆ. ಬೆಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ. ಇದು ಬೆಂಡೆಕಾಯಿ ಭರ್ತಾ. ಇವಾಗ ಇದನ್ನು ಹುರಿಯೋಣ. ಇವಾಗ 1-2 ನಿಮಿಷ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಂಡ್ರೆ ಎಣ್ಣೆ ಚೆನ್ನಾಗಿ ಹುರಿಬೋದು. ಇದು ಹುರಿದ್ರೇ ಬೆಂಡೆಕಾಯಿ ಚೆನ್ನಾಗಿರೋದು. ಒಂದೇ ಒಂದು ಹುರಿಬಿಟ್ಟು ನಾವು ಇದರಲ್ಲಿ ಟೊಮೊಟೊ, ಬೆಳ್ಳುಳ್ಳಿ ಇಡೋಣ ನೋಡಿ. 2 ಟೊಮೊಟೊ ತೊಗೊಂಡಿದ್ನಲ್ವ, 2 ಟೊಮೊಟೊನೇ ಇಟ್ಕೊಳ್ಳೋಣ ನೋಡಿ. ಇವಾಗ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇನ್ನೊಂದು ತೊಟ್ಟು ಎಣ್ಣೆ ಹಾಕ್ಬಿಟ್ಟು ನಾವು ಇದನ್ನ ಸ್ವಲ್ಪ ಮುಚ್ಚೋಣ. ಇವಾಗ ಒಂದೇ 1 ನಿಮಿಷ ಇದೆ. ನೋಡಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ತಿರುವಾಕ್ಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ತಿರುಗಿಬಿಟ್ಟು ನಾವು ಇದನ್ನು ಇವಾಗ ತಣ್ಣಗೆ ಹಾಕ್ಬಿಡೋಣ ನೋಡಿ. ಇವಾಗ ರೆಡಿಯಾಗಿದೆ. ಇದು ನಾವು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ನೋಡಿ. ಇವಾಗ ತಣ್ಣಗಾಗಿದೆ. ಟೊಮೊಟೊ ಮೇಗಿಂದು ಸಿಪ್ಪೆ ತೆಗಿಬೇಕು. ಹಿಂಗೆ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಒಂದು ಚಟ್ನಿ ನೀವು ಬೆಂಡೆಕಾಯ್ದು ಭರ್ತಾ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ ನೋಡಿ. ಇವಾಗ ಎಲ್ಲ ತೆಗೆದಿದ್ದಾಯಿತು. ನಾನು ಒಂದು ಬಟ್ಲು ಕಡಲೆಬೀಜ, ಸ್ವಲ್ಪ ಇದೆಲ್ಲ ನಾನು ಜಾರ್ಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಸೊಪ್ಪು, ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ, ಬನ್ನಿ ನೋಡಿ. ಬೆಂಡೆಕಾಯಿ ಭರ್ತಾ ಅಂತೀವಿ ನಾವು, ಇದು ಚಟ್ನಿನೂ ಅಂತೀವಿ. ನೀವು ಯಾವುದಾದ್ರೂ ಅನ್ಕೋಬೋದು. ಬೆಂಡೆಕಾಯಿ ಚಟ್ನಿ ಒಂದು ಸರಿ ಈ ಥರ ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಜೋಳದ ರೊಟ್ಟಿಗೆ ಹಚ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು. ಬೆಂಡೆಕಾಯಿ ಚಟ್ನಿ ಮಾಡ್ಕೊಂಡು ರೊಟ್ಟಿನೋ ಚಪಾತಿಯೋ ಬಿಸಿ ಬಿಸಿಗೆ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದಕ್ಕೊಂದೊಂದು ಸ್ಪೂನ್ ಹಾಕೊಂಡ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಬೆಂಡೆಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.